ಕಾಂಗ್ರೆಸ್ನಲ್ಲಿ ಮುಂದುವರೆದ ಎಂಎಲ್ಸಿ ಆಯ್ಕೆಯ ಕಗ್ಗಂಟು. 1 ತಿಂಗಳಿಂದ ಹೈಕಮಾಂಡ್ ಒಪ್ಪಿಗೆ ಪಡೆಯುವುದಕ್ಕೆ ಸಿಎಂ ಕಸರತ್ತು. ರಾಜ್ಯ ನಾಯಕರ ಪಟ್ಟಿಗೆ ಒಪ್ಪಿಗೆ ನೀಡುವುದಕ್ಕೆ ಹೈಕಮಾಂಡ್ ಹಿಂದೇಟು. ರಾಹುಲ್ ಗಾಂಧಿ ಭೇಟಿಗೆ ಪದೇ ಪದೇ ದೆಹಲಿಗೆ ತೆರಳಿದ್ರು ನೋ ಯೂಸ್. ಹೀಗಾಗಿ ಮತ್ತೊಮ್ಮೆ ರಾಹುಲ್ ಗಾಂಧಿ ಭೇಟಿಗೆ ಸಿಎಂ ಪ್ರಯತ್ನಿಸ್ತಾ ಇದ್ದಾರೆ. ಮುಂದಿನ ವಾರ ದೆಹಲಿಗೆ ತೆರಳುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಚಿಂತನೆ ಮಾಡ್ತಾ ಇದ್ದಾರೆ. ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಒಪ್ಪಿಗೆ ಪಡೆಯುವುದಕ್ಕೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಬಿಹಾರ ವಿಧಾನಸಭಾ ಚುನಾವಣೆಯತ್ತ ಫೋಕಸ್ ಅನ್ನ ಮಾಡಿದ್ದಾರೆ ರಾಹುಲ್. ಹೀಗಾಗಿ ಎಂಎಲ್ಸಿ ಆಯ್ಕೆ ಕಗ್ಗಂಟಿಗೆ ಸದ್ಯಕ್ಕೆ ಬೀಳಲ್ವಾ ಬ್ರೇಕು ಅನ್ನೋ ಪ್ರಶ್ನೆ ಒಂದಿದೆ. ಬಿಹಾರ ಚುನಾವಣೆವರೆಗೆ ಆಯ್ಕೆ ಪ್ರಕ್ರಿಯೆ ಮುಂದಕ್ಕೆ ಹೋಗುತ್ತಾ ಅನ್ನೋದು ಕೂಡ ಪ್ರಶ್ನೆ ಕುತೂಹಲ ಮೂಡಿಸ್ತಾ ಇದೆ. 4 ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆ ಯಾವಾಗ ಆಯ್ಕೆ ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ ಇದೆ. ಹೆಸರೆಲ್ಲ ಫೈನಲೈಸ್ ಮಾಡಿದ್ದಾರೆ. ಬಟ್ ರಾಹುಲ್ ಗಾಂಧಿಯವರು ಇದಕ್ಕೆ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ. ಬಟ್ ರಾಹುಲ್ ಗಾಂಧಿಯವರು ಕಳೆದ ಬಾರಿ ಸಿಎಂ ದೆಹಲಿಗೆ ಹೋದಾಗಲೂ ಕೂಡ ಸಿಕ್ಕಿರಲಿಲ್ಲ, ಬ್ಯುಸಿ ಇದ್ರು. ಈಗ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಚುನಾವಣೆ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅದೆಲ್ಲ ಮುಗಿದ ನಂತರವೇ ಇದಕ್ಕೆಲ್ಲ ಒಪ್ಪಿಗೆ ಕೊಡ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಸದ್ಯಕ್ಕೆ ಹಾಗಿದ್ರೆ ಇದು ಇತ್ಯರ್ಥ ಆಗಲ್ವಾ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಎಂಎಲ್ಸಿ ಆಯ್ಕೆ ಕಗ್ಗಟ್ಟು ಹಾಗೆ ಮುಂದುವರಿತಾ ಇದೆ. ಹೈಕಮಾಂಡ್ ಒಪ್ಪಿಗೆ ಪಡೆಯುವುದಕ್ಕೆ ಸಿಎಂ ಕಸರತ್ತು ಮಾಡ್ತಾನೆ ಇದ್ದಾರೆ. ನಾಯಕರ ಪಟ್ಟಿಗೆ ಒಪ್ಪಿಗೆ ನೀಡೋದಕ್ಕೆ ಹೈಕಮಾಂಡ್ ಯಾಕೋ ಹಿಂದೆಟ್ಟು ಹಾಕ್ತಾ ಇದೆ. ಹಾಗಾಗಿ ಮತ್ತೆ ಮುಂದಿನ ವಾರ ಸಿಎಂ ದೆಹಲಿಗೆ ಹೋಗೋದಕ್ಕೆ ಚಿಂತನೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಬಿಹಾರ ವಿಧಾನಸಭಾ ಚುನಾವಣೆ ಸಮೀಪದಲ್ಲಿದೆ. ಹಾಗಾಗಿ ಆ ಚುನಾವಣೆ ಬಗ್ಗೆ ರಾಹುಲ್ ಗಾಂಧಿ ಅವರು ಫೋಕಸ್ ಮಾಡ್ತಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಇದಕ್ಕೆಲ್ಲ ಒಪ್ಪಿಗೆ ಸಿಗ್ತಾ ಇಲ್ಲ. ಅವ್ರು ಬರ್ತಿದ್ದ ಹಾಗೇನೆ ಒಪ್ಪಿಗೆ ಕೊಡೋಣ ಅಂತ ಕಳೆದ ಬಾರಿ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿದರು. ಬಟ್ ಇನ್ನೂ ತಡವಾಗಬಹುದೇನೋ, ಆದಷ್ಟು ಬೇಗ ಅಭ್ಯರ್ಥಿಗಳ ಆಯ್ಕೆ ಮಾಡಬೇಕು, ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಮುಗಿಸ್ಬಿಡ್ಬೇಕು ಅಂತ ಸಿಎಂ ಹಾತೊರಿತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಎಂಎಲ್ಸಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಆಲ್ರೆಡಿ ಒಂದಷ್ಟು ಗೊಂದಲ ಇತ್ತು. ಬಟ್ ಪಟ್ಟಿ ಫೈನಲ್ ಆಗಿದೆ ಅಂತ ಹೇಳ್ತಿದ್ರು ಕೂಡ ಅಧಿಕೃತವಾಗಿ ಅನೌನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಇದು ಇನ್ನೂ ಮುಂದಕ್ಕೆ ಹೋಗ್ಬೋದಾ? ವಿಧಾನ ಪರಿಷತ್ನ 4 ಖಾಲಿ ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಈಗಾಗಲೇ ಮುಗಿದಿತ್ತು. 4 ಜನ ಅಭ್ಯರ್ಥಿಗಳನ್ನು ಕೂಡ ಮುಖ್ಯಮಂತ್ರಿಗಳು ಹಾಗೆ ಡಿ ಕೆ ಶಿವಕುಮಾರ್ ಫೈನಲ್ ಮಾಡಿದ್ರು. ಅದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಚರ್ಚೆಯನ್ನ ಮಾಡಿ ಅದಕ್ಕೆ ಒಪ್ಪಿಗೆಯನ್ನ ಪಡೆಯುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ರಾಹುಲ್ ಗಾಂಧಿ ಸಾಕಷ್ಟು ಹಿರಿಯ ನಾಯಕರು ಇದರ ಕೆಲವೊಂದಷ್ಟು ಆಕ್ಷೇಪಣೆಗಳನ್ನ ವ್ಯಕ್ತಪಡಿಸಿ ಅಭ್ಯರ್ಥಿಗಳ ಆಯ್ಕೆ ಸರಿ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಪರೋಕ್ಷವಾಗಿ ದೂರನ್ನ ನೀಡಿದ್ರು. ಆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಅದನ್ನ ಪೆಂಡಿಂಗ್ ಇಟ್ಟಿದ್ರು. ಇದೀಗ ಮತ್ತೆ ಅದಕ್ಕೆ ಅದೇ ಪಟ್ಟಿಗೆ ಒಪ್ಪಿಗೆಯನ್ನ ಪಡಿಬೇಕು ಅಂತೇಳಿ ಕಳೆದ ವಾರ ಕೂಡ ಮುಖ್ಯಮಂತ್ರಿಗಳು ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಆ ಸಂದರ್ಭದಲ್ಲಿ ಸಿಕ್ಕಿರಲಿಲ್ಲ. ಇದೀಗ ಮುಂದಿನ ವಾರ ಮತ್ತೆ ದೆಹಲಿಗೆ ತೆರಳಿ ಅದೇ ಪಟ್ಟಿಗೆ ಅಂಕಿತವನ್ನ ಹಾಕಿಸುವಂತ ಒಂದು ಪ್ರಯತ್ನಕ್ಕೆ ಈಗ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಆದ್ರೆ 2 ಹೆಸರುಗಳನ್ನ ಕೈಬಿಟ್ಟು ಮತ್ತಿಬ್ಬರ ಹೆಸರನ್ನ ನೀವು ಕೊಡಬೇಕು ಅನ್ನುವಂತ ಸೂಚನೆ ಈಗ ಹೈಕಮಾಂಡ್ ರವಾನೆಯಾಗಿದೆ. ಹಾಗಾಗಿ ಯಾರನ್ನ ಅಲ್ಲಿ ಆಯ್ಕೆ ಮಾಡಿ ಆ ಪಟ್ಟಿಯನ್ನ ಮುಖ್ಯಮಂತ್ರಿಗಳು ಮುಂದಿನ ವಾರ ಕೊಂಡೊಯ್ತಾರೆ ಅಥವಾ ಹಳೆಯ 4 ಹೆಸರುಗಳಿಗೆ ರಾಹುಲ್ ಗಾಂಧಿ ಅವರನ್ನು ಒಪ್ಪಿಸಿ ಏನಾದ್ರೂ ಅನುಮತಿಯನ್ನ ಪಡ್ಕೊಳ್ತಾರ ನೋಡ್ಬೇಕಾಗತ್ತೆ. ಹಾಗಾಗಿ ಮುಂದಿನ ವಾರ ಅವರು ದೆಹಲಿಗೆ ತೆರಳಿದ ನಂತರ ರಾಹುಲ್ ಗಾಂಧಿ ಅವರು ಒಂದು ವೇಳೆ ಭೇಟಿ ಕೊಟ್ಟಾರೆ ಇದಕ್ಕೆ ಒಪ್ಪಿಗೆ ಸಿಗಬಹುದು. ಇಲ್ಲದೆ ಹೋದ್ರೆ ಈಗ ಬಿಹಾರ ವಿಧಾನಸಭಾ ಚುನಾವಣೆ ಪ್ರಾರಂಭ ಆಗ್ತಾ ಇರೋದ್ರಿಂದ, ಅಕ್ಟೋಬರ್ ನಲ್ಲಿ ಚುನಾವಣೆ ಎದುರಾಗ್ತಾ ಇರೋದ್ರಿಂದ ಬಿಹಾರ ಚುನಾವಣೆಯ ಕಡೆ ಹೆಚ್ಚಿನ ಕಾನ್ಸಂಟ್ರೇಟ್ ಅನ್ನ ಎಐಸಿಸಿ ನಾಯಕರು ಮಾಡಿದ್ದಾರೆ. ಪದೇ ಪದೇ ಪಾಟ್ನಾ ಮತ್ತೆ ಬಿಹಾರಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ತೆರಳುತ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿನ ವಾರ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿದ್ರು ಕೂಡ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿಗೆ ಸಿಗ್ತಾರಾ ಹೇಗೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಒಂದು ವೇಳೆ ಸಿಗದೆ ಹೋದ್ರೆ ಬಿಹಾರ ಚುನಾವಣೆಯವರೆಗೆ ಈ ಎಂಎಲ್ಸಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಏನಿದೆ ಅದು ಪೆಂಡಿಂಗ್ ಇಡುವಂತ ಸಾಧ್ಯತೆಗಳು ಕೂಡ ಇದೆ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.